ಲಕ್ಷ ವಂಚನೆ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಒಬ್ಬರು ಆರೋಪ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತೀನಿ. ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಒಂದು ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರ ಪುರಾವೆಗಳಿಲ್ಲ. ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟಿಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ. ನಮಗೆ ಸ್ವಲ್ಪ ಅಮೌಂಟ್ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ. ಕೆಲಸನೂ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಸುಮಾರು ಒಂದು 2-3 ತಿಂಗಳು ಕಳೀತದೆ. ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ. ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ ಕೆಲಸನ. ನಮ್ದು ಏನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿಯುತ್ತೆ, ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ಸುಮಾರು ಪೆಟ್ಟುಗಳು ಏಟುಗಳನ್ನ ನಾನು ಮೊದಲು ತಿಂದಿದ್ದೆ. ಆವಾಗ ಅವ್ರ ಬಿಹೇವಿಯರು ತುಂಬ ಬರ್ತಾ ಯಾಕೋ ನಮ್ಮ ಹತ್ರ ಇಷ್ಟ ಆಗಲಿಲ್ಲ ಬಿಹೇವಿಯರು. ಆ ಟೈಮಲ್ಲಿ ನಾನೇನು ಹೇಳಿದೆ, ಸರ್ ನಾನು ಕೆಲಸ ಮಾಡಲ್ಲ, ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತೀವಿ. ಸುಮಾರು ಅವ್ರು ನಮಗೆ ಒಂದು 7 ಲಕ್ಷ ಅಮೌಂಟ್ನ ಕೊಟ್ಟಿರ್ತಾರೆ. ಅವರು ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸನೂ ಮಾಡ್ತಾರೆ, ನಮ್ಮ ದುಡ್ಡನ್ನು ನಮ್ಗೆ ವಾಪಸ್ ಕೊಡಿ. ಹೌದು ನಿಜ ಅಲ್ವಾ, ಕೊಡ್ಬೇಕು ನಾನು ದುಡ್ಡು ವಾಪಸ್. ಅವರು ನಾನೇನು ಕೆಲಸ ಮಾಡಿರ್ತೀನಿ, ನಾವೇನು ಅಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಹಣ ತಗುಲುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂದಿರುಗಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ನಡೆದದ್ದು 2017-18ರಲ್ಲಿ. 22 ಮೇ 2017ಗೆ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟು ಎಂಡ್ ಬಂದು 22 ಮೇ 2018ರಲ್ಲಿ ಎಂಡ್ ಆಗುತ್ತೆ. ನನಗೆ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿ ಅಂದರೆ ಈ ಥರ ಒಂದು ಕ್ಲಾಶಸ್ ಸ್ಟಾರ್ಟ್ ಆಗಿದೆ 2017 ಡಿಸೆಂಬರ್ಗೆ ಮುಗ್ದೋಗಿದೆ. ಎಲ್ಲ ಕೂಡ ಮಾತುಕತೆ ಆಗಿ ಎಲ್ಲ ಮುಗ್ದೋಗಿದೆ. ಅವ್ರಿಗೆ ನಾನೇನು ಕೊಡಬೇಕಾಗಿತ್ತು ಅದನ್ನು ಎಲ್ಲವನ್ನೂ ತಲುಪಿಸಿ ಮುಗ್ದಾಗಿತ್ತು. 2018ರಿಂದ ನನ್ನ ಪಾಡಿಗೆ ಒಂದು ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ಕೆಲಸ ಮಾಡ್ಕೊಂಡಿದ್ದೆ. ಆಫ್ಟರ್ ಲಾಂಗ್ ಬ್ಯಾಕ್ 8 ವರ್ಷ ಆದಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಆ ಥರ ಇದ್ರೆ ಇದು ಬಿಸ್ನೆಸ್ ಮ್ಯಾಟರ್. ಇದನ್ನ ಅವರು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಿ ಫೈಟ್ ಮಾಡ್ಬೋದಾಗಿತ್ತು. ಆ ಥರದ್ದು ಇಲ್ಲಿವರೆಗೆ ಯಾವುದೇ ಥರದ ಸಿಚುವೇಶನ್ ನಡೆದಿಲ್ಲ. ಮತ್ತೆ ಒಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಆದರೆ ಆ ಅಗ್ರಿಮೆಂಟ್ ಬೇಸ್ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ 3 ವರ್ಷ ಕೋರ್ಟಲ್ಲಿ ಟೈಮ್ ಇರ್ತದೆ. ಆ ಕೆಲಸನ ಕೂಡ ಅವ್ರು ಮಾಡಿಲ್ಲ. ಅವ್ರು ಮಾಡಬೇಕಾಗಿತ್ತು. ಆ ಥರ ಮಾಡಿದ್ರೆ ನಾನು ಕೂಡ ಇಲ್ಲಪ್ಪ ಮಾಡ್ತಿರೋದು ನಿಜ ಅಂತ ನಾವು ಅನ್ಬೋದಾಗಿತ್ತು. ಆ ಥರದ ಯಾವುದೇ ಕೆಲಸಕ್ಕೂ ಅವ್ರು ಕೈ ಹಾಕಿಲ್ಲ. ಸಡನ್ ಆಗಿ ಬೆಳಗ್ಗೆ ಒಂದು ಕಾಲ್ ಬರ್ತದೆ, ನನಗೆ 6 ಲಕ್ಷ ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಾನು TV ನೈನ್ಗೆ ಹೋಗ್ಬಿಡ್ತೀನಿ, ಇನ್ನೊಂದು ಚಾನಲ್ಗೆ ಹೋಗ್ಬಿಡ್ತೀನಿ, ಈ ಥರ ಥ್ರೆಟ್ ಮಾಡಿದ್ದು. ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಸೆಟಲ್ಮೆಂಟ್ ಆಗಿರೋದು, ಇವತ್ತು ಯಾಕೆ ಬಂದಿದ್ದೀರಾ ನೀವು ಅಂತ ಕೇಳಿದೆ. ನಾನು ಬಿಗ್ ಬಾಸಿಂದ ಬಂದ ಮೇಲೆ 1-2 ಸಲ ನನ್ನ ಸ್ನೇಹಿತರು, ಅವ್ರಿಗೂ ತುಂಬ ಪರಿಚಯ ಇರೋಂಥ ಸ್ನೇಹಿತರು, ಅವ್ರು ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ಸಿಗ್ತೀರಾ ಅಂತ ಕೇಳ್ತಾರೆ. ಏನು ವಿಷಯ ಅಂತ ಕೇಳಿದಾಗ ಕ್ಯಾಶುವಲ್ ಆಗಿ ಭೇಟಿ ಮಾಡೋಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ವ್ಯಕ್ತಿ ನನಗೆ ಒಂದು ಮೇ ಬಿ ಏಪ್ರಿಲಲ್ಲಿ ಫೋನ್ ಮಾಡಿದಾಗ, ತುಂಬ ಪ್ರಾಬ್ಲಮಲ್ಲಿದ್ದೀವಿ, ನಾವು ಮಾಡಿರೋಂಥ ಚಾನಲ್ ಒಂದು ಲೋಕಲ್ ಚಾನಲ್ ಕೂಡ ನಮಗೆ ರನ್ ಮಾಡೋಕ್ಕಾಗ್ತಿಲ್ಲ, ನಾವು ತುಂಬ ಲಾಸ್ ಆಗಿದ್ದೀವಿ, ಇವಾಗ ನೀವು ತುಂಬ ಚೆನ್ನಾಗಿ ಬೆಳೆದಿದ್ದೀರಾ, ನಮಗೇನಾದ್ರು ಸಹಾಯ ಮಾಡ್ಬೋದಾ ಅಂತ ಕೇಳಿದಾಗ, ನಾನು ಮಾನವೀಯತೆ ದೃಷ್ಟಿಯಿಂದ ನನ್ನ ಸ್ನೇಹಿತನ ಕಡೆಯಿಂದ ನಾನು 50,000 ಅಮೌಂಟ್ನ ಅವ್ರಿಗೆ ಕೊಡಿಸಿದ್ದು ನಿಜ. ಅಷ್ಟು ಬಿಟ್ಟು ಇನ್ನು ಯಾವುದೇ ಥರದ ವ್ಯವಹಾರಗಳು ಅವ್ರ ನಮಗೂ ಇಲ್ಲ. ಇನ್ನು ಯಾವುದೇ ಥರದ ವ್ಯವಹಾರಗಳು ಅವ್ರಿಗೂ ನಮಗೂ ಇಲ್ಲ. ಎಲ್ಲವೂ ಕೂಡ 2017 ಡಿಸೆಂಬರಲ್ಲಿ ಎಂಡ್ ಆಗಿದೆ. 18ಕ್ಕೆ ಅಗ್ರಿಮೆಂಟ್ ಮುಕ್ತಾಯ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿರುವಂಥ ವ್ಯಕ್ತಿ ಸಡನ್ ಆಗಿ ಬಂದು ಇವಾಗ ಅಲಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತಂದರೆ, ನಾನು ಏನು ಕ್ರಮ ತಗೋಬೇಕು ನಾನು ಕ್ರಮ ತಗೊಂಡಿದ್ದೀನಿ. ಕೋರ್ಟ್ ಮುಖಾಂತರ ನಾನೇನು ಫೈಟ್ ಮಾಡೋದು ನಾನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಫೈಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ 2017ರಿಂದ ಪರಿಚಯ ಸರ್. ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿತ್ತು. ಸರ್ ಆ ಥರದ್ದು ಯಾವುದೇ ಥರದ ಮಾತುಕತೆ ಆಗಿಲ್ಲ ಸರ್.
ಸರ್ ಲೈವ್ ಅಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಸರ್, 1000 ಹೇಳ್ತಾನೆ ಸರ್ ಆ ವ್ಯಕ್ತಿ. ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ಬಾಂಬೆಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಾಳೆ ಗುಜರಾತ್ಗೆ ಹೋಗ್ತೀನಿ. ನಾನು ಒಂದೇ ಕಡೆ ಸರ್, ನಾನು ಹೇಳ್ತೀನಿ ಸರ್, ನಾನು ಒಂದೇ ಕಡೆ ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್, ನಾನು ಬಿಸ್ನೆಸ್ ಮ್ಯಾನ್ ಸರ್. ನನ್ನನ್ನು ಭೇಟಿ ಮಾಡಬೇಕು ಅಂತ ನಾನು ಬಾಂಬೆಲಿ ಇದ್ದೀನಪ್ಪ ಅಂತ ಹೇಳ್ತೀನಿ. ಸರ್ ಈಗ ಬಾಕಿ ಎಷ್ಟು ಕೊಡ್ಬೇಕಂತ ಅವ್ರು ಆರೋಪ ಮಾಡಿದ್ರು ಸರ್. ಅದು ನಾನು ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನಗೆ ಗೊತ್ತು ಸರ್. ಅದು ಬಿಟ್ಟರೆ ನಮಗೂ ಅವ್ರಿಗೆ ಯಾವುದೇ ಥರ ಕೊಡಬೇಕಾಗಿರೋ ಮಾತುಕತೆ ಇಲ್ಲ ಸರ್. ಸರ್ ನನಗೆ ಕಾಲ್ ಮಾಡಿ ಅಮೌಂಟ್ ಏನು ಕೇಳಿಲ್ಲ ಸರ್. ಕಷ್ಟದಲ್ಲಿ ನೀವು ನಮ್ಗೆ ಸಹಾಯ ಮಾಡಿ, ತೊಂದರೆ ಆಗಿದೆ, ಇಷ್ಟೇ ಕೇಳಿದ್ದು. ಯಾವ ಸರ್? ಸರ್ ನಂದು ಐಫೋನ್ ಇದೆ, ರೆಕಾರ್ಡ್ ಮಾಡಕ್ ಆಗಲ್ಲ ಸರ್. ಐಫೋನ್ಗೆ ಅದು ಆಪ್ಷನ್ಸ್ ಬಿಟ್ಟಿಲ್ಲ ಸರ್ ರೆಕಾರ್ಡಿಂಗ್. ಈಗ ನಿಮ್ ಬಗ್ಗೆ ಎಲ್ಲ ಕೇಸ್ ಕೊಟ್ಟಿದ್ದಾರೆ ಯಾವ ಸ್ಟೇಷನ್ ಅಲ್ಲಿ ಅವರು? ಸರ್ ಇಲ್ಲಿವರೆಗೆ ಯಾವುದೇ ಥರದ ಕೇಸ್ ಆಗಿಲ್ಲ ಸರ್, ಬಟ್ ಅವ್ರ ಮೇಲೆ ನಾವು ಕೇಸ್ ಮಾಡಿದ್ವಿ ಸರ್. ಆಗಿದೆ ಸರ್ ನನಗೆ 7 ಲಕ್ಷ ಕೊಟ್ಟಿದ್ರು ಮೇಡಮ್. ಅವ್ರಿಗೆ ನಾನು ಹತ್ತಿರ 6 ಲಕ್ಷ ಅಮೌಂಟ್ನ ಹಿಂತಿರುಗಿಸಿ ಕೊಟ್ಟಿದ್ದೇನೆ. ಯಾಕಂದ್ರೆ 1 ಲಕ್ಷ ಅಮೌಂಟ್ ನಾವು ಕೆಲಸ ಮಾಡಿದ್ದೀವಲ್ಲ ಆಲ್ರೆಡಿ, ಆ ಅಮೌಂಟ್ ನಾನು ತೆಗೆದುಕೊಂಡು ಇನ್ನು ಉಳಿದ 6 ಲಕ್ಷ ಅಮೌಂಟ್ ಅವ್ರು ವಾಪಸ್ ಕೊಟ್ಟಿದ್ದೀವಿ. ಬೈ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್, ಅಕೌಂಟಿಗೂ ಕೊಟ್ಟಿದ್ದೀವಿ ಸರ್. ಸರ್ ಅವರು ಈಗ ನಿಮ್ದು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ, ಅಗ್ರಿಮೆಂಟ್ ಇದೆ ನಮ್ಮ ಹತ್ರ ಅಂತ. ನೀವು ಕ್ಯಾಶ್ ವ್ಯವಹಾರ ಇವಾಗ ಹೇಳ್ತಾ ಇದ್ದೀರಾ, ನೀವು 6 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ, ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ ನೀವು 6 ಲಕ್ಷ ಕೊಟ್ಟಿದ್ದೀರಾ? ಯಾಕಂದ್ರೆ ಅವ್ರು ಜಸ್ಟ್ 1 ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ. ಮೇಡಮ್ ಅವರು ನಮಗೆ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ. ಮತ್ತೆ ನೀವು ಒಂದು ಮಾತು ಹೇಳಿದ್ರೆ 1.5 ಲಕ್ಷ ಅಂತ, ಒಂದು ಮಾಧ್ಯಮದಲ್ಲಿ 2.5 ಲಕ್ಷ ಅಂತ ಹೇಳಿದ್ದಾರೆ, ಒಂದು ಮಾಧ್ಯಮದಲ್ಲಿ 2 ಲಕ್ಷ ಅಂತ ಹೇಳಿದ್ದಾರೆ. ನೀವು ಹೇಳಿದ್ದೀರಾ 2 ಲಕ್ಷ ಅಂತ ಹೇಳ್ತಾ ಇದ್ದೀರಾ. 4 ಲಕ್ಷ ಬಾಕಿ ಇದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲ ಮೇಡಮ್, ನಾನು ಹೇಳ್ತೀನಲ್ಲ, ಯಾವುದೇ ತರದ ಒಂದೇ ಮೀಡಿಯಾ ಹತ್ರ ಅವರು ಕರೆಕ್ಟಾಗಿ ಎಕ್ಸಾಕ್ಟ್ ಫಿಗರ್ ಎಲ್ಲೂ ಕೂಡ ಹೇಳಿಲ್ಲ. ಮತ್ತೆ ನನಗೆ ನಾನೇ ಸುಮಾರು ಕೆಲಸಗಳನ್ನ ಮಾಡ್ತೀನಿ ಮೇಡಮ್. ಸುಮಾರು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತೀನಿ ವರ್ಷಕ್ಕೆ. ನನಗೆ 15 ಲಕ್ಷ ದುಡ್ಡು ಬೇಕು. ಈ 4 ಲಕ್ಷ ಇಟ್ಕೊಂಡು ನಾನೇನು ಮಾಡುವಂಥದ್ದಿದೆ. ಮತ್ತೆ ಇವ್ರು ಬರಂಗಿದ್ದಿದ್ರೆ ಇಷ್ಟು ದಿನ ಕಾಯೋ ಅವಶ್ಯಕತೆ ಇರಲಿಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅವಾಗ ಅಲಿಗೇಷನ್ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಟೈಮ್ ಇತ್ತಲ್ಲ ಅವ್ರಿಗೆ ಮಾಡಕ್ಕೆ, ಯಾಕೆ ಮಾಡಲಿಲ್ಲ ಅವಾಗ? ಮಾಡೋದು ತುಂಬಾ ಈಸಿ ಮೇಡಮ್. ಸರ್ ಈಗ ಏನು ಉದ್ದೇಶ ಇರ್ಬೋದು ಅವ್ರು ಈಗ ಇಷ್ಟು ವರ್ಷ ಬಿಟ್ಟು ಈಗ ಈ ತರ ಬಂದು ಕೇಳ್ತಿರೋದು? ಸರ್ ನಾನು ಅವ್ರು ಕೊಟ್ಟಿರುವಂತ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಅಬ್ಸರ್ವ್ ಮಾಡಿದ್ದೇನೆ. ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ, ಮೊದಲು ಅವರು ಸುರೇಶ್ ಅವರು ಒಪ್ಕೊಂಡ್ರು ಪ್ರಾಜೆಕ್ಟ್ನ, ಅವ್ರಿಗೆ ಲಾಸ್ ಆಯಿತು. ಲಾಸ್ ಆದಾಗ ಅವರು ಏನಿದೆ ಸೆಟಲ್ ಮಾಡಿ ಹೋದ್ರು, ಅದಾದ್ಮೇಲೆ ನಾವು ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ. ಇವತ್ತು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ, ಇವಾಗ ಅವ್ರು ತುಂಬ ಬೆಳೆದ್ಬಿಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡಿದೆ ಅಂತ. ಅದರರ್ಥ ನನಗೂ ಕೂಡ ದುಡ್ಡು ಕೊಡಬೇಕು, ನನಗೆ ಕೊಡಿ, ನನಗೆ ಸಹಾಯ ಮಾಡಿ ಅಂತ ಸುಮಾರು ಸಲ ಹೇಳಿದ್ದಾರೆ. 2-3 ಸಲ ಕಾಲ್ ಮಾಡಿದ್ದಾರೆ. ಅಂದ್ರೆ ನೀವು ಅವ್ರ ಸಹಾಯ ಕೇಳಿದ್ರೆ ನೀವು ಸಹಾಯ ಮಾಡಿದ್ರಿ? ಸರ್ ಹೇಳಿದಲ್ಲ, ಏಪ್ರಿಲ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಫೋನ್ ಮಾಡಿ ತುಂಬಾ ಪ್ರಾಬ್ಲಮ್ ಮಾಡಿದ್ವಿ ಅಂತ ಹೇಳಿದಾಗ ನನ್ನ ಸ್ನೇಹಿತರ ಕಡೆಯಿಂದ ನಾನು ಮಾಡ್ತೀನಿ ನಿಜ. ಅದಾದ್ಮೇಲೆ ಮತ್ತೆ ಯಾಕೆ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಮಾಡ್ತಿದ್ದಾರೆ? ಸರ್ ದುಡ್ಡು ಸಿಗುತ್ತೆ ಅಂದ್ರೆ ಸರ್ ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳೋಣ ಅಂತ ಸರ್. ಸರ್ ನೀವು ರಿಟೈರ್ ಮಾಡಿದಾಗ ಲೀಗಲ್ ಆಗಿ ಅದು ಚೆಕ್ ಮುಖಾಂತರ ಮಾಡಿದ್ರು ಅಥವಾ ಬೇರೆ? ಸರ್ ಅವಾಗ ಹೇಳಿದೆ, ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೇನೆ, ಅಕೌಂಟ್ ಏನು ಕೊಡ್ಬೇಕು ಅದನ್ನು ಕೊಟ್ಟಿದ್ದೇನೆ ಸರ್. ಯಾಕಂದ್ರೆ ಅಕೌಂಟ್ ಕೊಟ್ಟರೆ ಅದು ಕೌಂಟಬಲ್ ಆಗುತ್ತೆ, ಕ್ಯಾಶ್ ಕೊಟ್ಟರೆ ಅದು ಮಿಸ್ ಆಗ್ಬೋದು. ಸರ್ ಅವರು ಕೂಡ ನಾನು ಕೊಟ್ಟು ಕ್ಯಾಶ್ ಕೊಟ್ಟಿದ್ರು ಸರ್. ಯಾವ್ದು ಸರ್? ಸರ್ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಸರ್. ಅವ್ರು 4 ಲಕ್ಷ ಕೊಟ್ಟಿದ್ದು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ, ಅಷ್ಟೇ ನನಗೆ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಅವರು. ಸರ್ ರಿಟರ್ನ್ ಮಾಡಿದಾಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ಯಾವುದು ಕೂಡ. 7 lakhs ರಿಟರ್ನ್ ಮಾಡಿದ್ರೆ ಅಂತ ಹೇಳಿಲ್ಲ ಸರ್, 6 lakh ನಾನು ರಿಟರ್ನ್ ಮಾಡಿದ್ದೀನಿ ಸರ್. ಸರ್ ಅದನ್ನ ನಾನು ಕೋರ್ಟಲ್ಲಿ ಹೇಳ್ತೀನಿ ಸರ್. ಸರ್ ಅದನ್ನ ನಮ್ಮ ಲಾಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಸರ್ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಇವರು ಕೇಸ್ ಆಗಿದೆ ಸರ್. ಇವ್ರ ಅಗೇನ್ಸ್ಟ್ ಎಲ್ಲೂ ಕೇಸ್ ಫೈಲ್ ಮಾಡಿಲ್ಲ. ಅವ್ನು ಆತ ಫಸ್ಟ್ ಅಪ್ರೋಚ್ ಮಾಡಬೇಕಾಗಿದ್ದು ಕೋರ್ಟ್ ಮಿಷನರೀಸ್ ಅಥವಾ ಪೊಲೀಸ್ ಸ್ಟೇಷನ್. ಬಟ್ ಹಿ ಹ್ಯಾಸ್ ಅಪ್ರೋಚ್ ಟು ಮೀಡಿಯಾ. ಇಟ್ ಶೋಸ್ ದಟ್ ಹಿ ಹ್ಯಾಸ್ ಗಾಟ್ ಅನ್ ಅಲ್ಟೀರಿಯರ್ ಮೋಟಿವ್. ಅವ್ನ ಅಲ್ಟೀರಿಯರ್ ಮೋಟಿವ್ ಇದೆ. ಹಿ ಹ್ಯಾಸ್ ಟು ಎಕ್ಸ್ಟ್ರಾಕ್ಟ್ ಮನಿ ಆರ್ ಅವ್ನು ಅನ್ನೋನ್ ರೀಸನ್ ನೋನ್ ಟು ಹಿಮ್. ಅದು ಇನ್ಫ್ಯಾಕ್ಟ್ ಕ್ಲಿಯರ್ ಆಗಿ ರಿಕವರಿ ಮಾಡಬೇಕು ಅಂತಿದ್ರೆ ಯು ವುಡ್ ಹ್ಯಾವ್ ಅಪ್ರೋಚ್ ಕೋರ್ಟ್. ಬಟ್ ಈಗ ಏನಾಗಿದೆ ಅಂದರೆ ಆಫ್ಟರ್ ಲ್ಯಾಪ್ಸ್ ಆಫ್ ಆಲ್ಮೋಸ್ಟ್ 8 years he has come up with this ಅಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇವ್ರ ಗ್ರೋತು, ಆಮೇಲೆ ಇವರು ಒಂದು ಸ್ಟೇಟಸ್ ಆಫ್ ಲೈಫು
ಫೈನಾನ್ಷಿಯಲ್ ಕೆಪಬಿಲಿಟೀಸ್ನ ನೋಡ್ಕೊಂಡು ಟಾರ್ಗೆಟ್ ಮಾಡಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಆನ್ ದ್ಯಾಟ್ ನೋಟ್ ನಾವೇನು ಮಾಡಿದ್ದೀವಿ ಅಂತಂದರೆ, ಈಗ ಇವ್ರ ಮನೆ ಇರೋದು ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಸೊ ಸಾಕಷ್ಟು ಸಲ ಇವ್ರನ್ನ ಭೇಟಿ ಮಾಡಿರೋದು ಆ ಲಿಮಿಟ್ಸಲ್ಲಿ ಆಗಿರೋದ್ರಿಂದ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್. ದ ಸೆಡ್ ಕಂಪ್ಲೇಂಟ್ ಇಸ್ ಬಿನ್ ರಿಜಿಸ್ಟರ್ಡ್ ಆಸ್ ಅ ಪಿಟಿಷನ್ ಆಗಿ ಮಾಡ್ಕೊಂಡಿದ್ದಾರೆ. ಅದನ್ನು ನೋಟಿಸ್ ಮಾಡಿ ಕರೆಸ್ಕೊಂತಾರೆ. ಇಫ್ ದರ್ ಇಸ್ ಎನಿಥಿಂಗ್, ಇಫ್ ದರ್ ಸಮಥಿಂಗ್ ಇಸ್ ಲೀಡಿಂಗ್ ಟು ಕಾಗ್ನಿಸಬಲ್ ಅಫೆನ್ಸ್, FIR ಕೂಡ ರಿಜಿಸ್ಟರ್ ಮಾಡ್ತಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನಿದೆ ಅಂತಂದರೆ, ಇವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ 2017 ಪರಿಚಯ ಆಗ್ತಾನೆ. ಇವರು ಆ ಟೈಮಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡಿಕೊಂಡು ಇವರು ಬಿಸ್ನೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಈ ಗೆಟ್ಸ್ ಎ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನ ಇವ್ರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಹಣ ವಾಪಸ್ ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ ಡಿಸ್ಕಷನ್ ಆದಮೇಲೆ ಇವರು ಅಮೌಂಟ್ ಕೂಡ ಅವ್ರಿಗೆ ರಿಟರ್ನ್ ಮಾಡಿದ್ದಾರೆ. ಆಮೇಲೆ 2018 ಎವ್ರಿಥಿಂಗ್ ಇಸ್ ಕ್ಲೋಸ್. ದಟ್ ವಾಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್. ಅವಾಗ ಲಾಸ್ಟ್ ಕಾಂಟ್ಯಾಕ್ಟ್ ವಾಸ್ ಇನ್ ದ ಇಯರ್ 2018. ಅದಾದ್ಮೇಲೆ ಅವರು ಕಾಂಟ್ಯಾಕ್ಟ್ ಅಲ್ಲಿಲ್ಲ. ಇವರು ಬಿಗ್ ಬಾಸ್ಗೆ ಹೋಗ್ತಾರೆ. ಹಿ ಕಮ್ಸ್ ಔಟ್ ಆಫ್ ಬಿಗ್ ಬಾಸ್. ಈ ಮೈಟ್ ಹ್ಯಾವ್ ಅಚೀವ್ ಫೇಮ್ ಆಸ್ ಯು ಆಲ್ ನೋ. ಆಫ್ಟರ್ ದಟ್ ಅವರು ಫೇಮ್ ಅಚೀವ್ ಮಾಡಿದ ನಂತರ ಈ ಕಮ್ಸ್ ಬ್ಯಾಕ್. ನಾವೊಂದೇನು ಕಾಲ್ ಮಾಡೋದು, ಥರ್ಡ್ ಪರ್ಸನ್ ಮುಖಾಂತರ ಕಾಲ್ ಮಾಡಿಸೋದು, 6 ಲಕ್ಷ ಕೊಡು, ಐ ಮೀನ್ ಟ್ರಬಲ್ ಅಂತ ಹೇಳೋದು. ಆ್ಯಂಡ್ ಇಟ್ ಇಸ್ ನಥಿಂಗ್ ಬಟ್ ಅನ್ ಟೆಕ್ನಿಕ್ ಆಫ್ ಎಕ್ಸ್ಟಾರ್ಷನ್. ಎಕ್ಸ್ಟಾರ್ಟರ್ಸ್ ಮಲ್ಟಿಪಲ್ ಮೆಥಡಲ್ಲಿ ಎಕ್ಸ್ಟಾರ್ಷನ್ಸ್ ಮಾಡ್ತಾರೆ. ದಿಸ್ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಟಾರ್ಷನ್ ವಿಚ್ ಕ್ಲಿಯರ್ಲಿ ಅಟ್ರಾಕ್ಟ್ಸ್. ಹಳೆ ಪ್ರಾವಿಷನ್ ಆದ 384 IPC. ರೀಸೆಂಟ್ಲಿ ಅಮೆಂಡೆಡ್ ಪ್ರಾವಿಷನ್ ಆದ ಅಂತಂದರೆ 308 ಆಫ್ BNS ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ. ಆನ್ ದ್ಯಾಟ್ ನೋಟ್ ಅಲ್ಲ, ಇವಾಗ ಏನು ಆರೋಪ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಎಸ್ he has tried to extort money. now and then ಥ್ರೆಟನ್ ಮಾಡಿ, ಕಾಲ್ ಮಾಡಿ ನೆಮ್ಮದಿ ಹಾಳು ಮಾಡಿದ್ದಾರೆ. ಆಮೇಲೆ ಇಟ್ಸ್ ಎ ಮೆಥಡ್ ಆಫ್ ಎಕ್ಸ್ಟಾರ್ಷನ್, ಕ್ಲಿಯರ್ ಕಟ್ ಮೆಥಡ್ ಆಫ್ ಎಕ್ಸ್ಟಾರ್ಷನ್. ಥ್ರೆಟನ್ ಮಾಡಿದ್ದಾರೆ ಎಸ್ he has threatened. ಅದು ಆಡಿಯೋ ಎಲ್ಲ ಇದೆ ಸರ್. that will be investigated, sir. ಯಾಕಂದ್ರೆ it is prima facie there is a case now. It has to be investigated. It's duty of investigation agency, that is the police department, that they will do it. ಮೊಬೈಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಎಲ್ಲ ಕಾಲ್ ಮಾಡಿದಾನೆ, ಏನು ಮಾಡಿದೆ ಅಂತ ಹೇಳಿ ರಿಟ್ರೀವ್ ಮಾಡ್ಕೊಬಹುದು. ಟೆಕ್ನಿಕಲಿ ದೇ ಕ್ಯಾನ್ ರಿಟ್ರೀವ್ ಥಿಂಗ್ಸ್ ಔಟ್ ಮಾಡ್ಬೋದು. ಸರ್, ಆ ಪಾರ್ಟಿ ಹೇಳಿದರೆ ಗೋಲ್ಡ್ ಸುರೇಶ್ ಅವರು ಬಾಂಬೆಗೆ ಬರೋದು, ನಾನು ಅಲ್ಲಿ ಹೋದ್ರೆ ನಾನು ಏನ್ ಮಾಡ್ತಾರೋ ಅದು ನನಗೆ ಭಯ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಸರ್, ಇಫ್ ದಟ್ ಈಸ್ ದ ಕೇಸ್, ಅವ್ರಿಗೆ ಆ ರೀತಿ ಭಯ ಇದ್ದಲ್ಲಿ ಹಿ ಹ್ಯಾಸ್ ಟು ಅಪ್ರೋಚ್ ದ ಪೊಲೀಸ್ ಅಥವಾ ಹಿ ಹ್ಯಾಸ್ ಟು ಗೋ ಟು ಕೋರ್ಟ್. ಹಿ ಹ್ಯಾಸ್ ಅಪ್ರೋಚ್ ಮೀಡಿಯಾ, ದಟ್ ಈಸ್ ಫೈನ್. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ, ಮೀಡಿಯಾಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಎ ರೈಟ್ ಮೆಥಡ್ ಅಂತ ನಮ್ಮ ಅಭಿಪ್ರಾಯ. ಹಿ ಹ್ಯಾಸ್ ಟು ಅಪ್ರೋಚ್ ದ ಪೊಲೀಸ್. ಸರ್, ಮತ್ತೆ ಇದು ಅವರೊಂದು ವ್ಯಕ್ತಿತ್ವ ಮತ್ತೆ ಘನತೆಯು ಕೂಡ ಡ್ಯಾಮೇಜ್ ಆಗೋದ್ರಿಂದ ನೀವು ಡಿಫಾಮೇಷನ್ ಫೈಲ್ ಮಾಡೋದು, ಟೋಟಲ್ ಫೈಲ್ ಮಾಡೋದು. ಎಸ್, ನೋ ಇಲ್ಲಿ ಇನಿಷಿಯೇಟ್ ಆಗಿಸಿ ಎನಿಬಡಿ ಕ್ಯಾನ್ ಸೆಟ್ ದ ಲಾ ಇನ್ ಟು ಮೋಷನ್. ಆತನಿಗೆ ಇವ್ರ ಕಡೆಯಿಂದ ಥ್ರೆಟ್, ಇವ್ರಿಗೆ ಅವ್ರ ಕಡೆಯಿಂದ ಥ್ರೆಟ್ ಆಗಿದೆ ಅಂದ ತಕ್ಷಣ ನೀವು ಅಪ್ರೋಚ್ ಪೊಲೀಸ್. ಆಯ್ತಾ? ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ನೀವೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ. ಇಸ್ ಇಮೇಜ್ ಇಸ್ ಬೀನ್ ಡಿಫೇಮ್ಡ್. ನೀವೇ ಹೇಳಿದ್ರಿ ಡಿಫಾಮೇಷನ್ ಇಸ್ ವೆರಿ ಕ್ಲಿಯರ್. ಮುಂದಿನ ದಿನಗಳಲ್ಲಿ, ಐ ಮೀನ್ ಜಸ್ಟ್ ಟುಮಾರೋ, ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಕೋರ್ಟ್ ವಿತ್ ದ ಸೇಮ್ ಸ್ಟ್ಯಾಂಡರ್ಡ್ಸ್. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್? ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮಾಡಿದ್ದೀವಿ. ಸೊ ರೆಸ್ಟ್ ಆಫ್ ದ ಥಿಂಗ್ಸ್, ಡಿಫಾಮೇಷನ್ ಬಗ್ಗೆ ಕೇಳಿದ್ರಲ್ಲ, ಮೈ ಕೊಲೀಗ್ ಈಸ್ ಗೋಯಿಂಗ್ ಟು ಡೂ ದ್ಯಾಟ್. ಇವತ್ತಿಂದೇನು ಇನಿಷಿಯೇಷನ್ ಆಯಿತು, ಪ್ರೋಗ್ರೆಸ್ ಐ ಹ್ಯಾವ್ ಡನ್ ಇಟ್ ಆ್ಯಂಡ್ ಹೀಲ್ ಬಿ ಸ್ಪೀಕಿಂಗ್. ಐ ಆಮ್ ಗಿವಿಂಗ್ ಇಟ್ ಔಟ್ ಟು ಗುರುರಾಜ್. ತಾವು ಕೇಳಿದಂಗೆ ಗೋಲ್ಡ್ ಸುರೇಶ್ ಅವರ ವ್ಯಕ್ತಿತ್ವ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಸಿವಿಲ್ ಕೋರ್ಟಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಟೆಲಿವಿಷನ್ ಮೀಡಿಯಾ ಆಗಲಿ ಕ್ಲಿಪ್ಸು ಹರಿದಾಡ್ತಾ ಇದೆ. ಹೀಗಾಗಿ ನಮಗೆ ಪ್ರೈಮಾ ಫೇಸಿ ಗ್ರೌಂಡ್ ಇದೆ. ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ನಮ್ಮ ಫೇವರ್ ಆಗಿದೆ ಮತ್ತು ಇರ್ರಿಪೇರೇಬಲ್ ಲಾಸ್ ಅವ್ರಿಗೆ ಆಗ್ತಾ ಇದೆ. ಹೀಗಾಗಿ ಡೆಫಿನೆಟ್ಲಿ ವಿ ಹ್ಯಾವ್ ಅಪ್ರೋಚ್ ಸಿವಿಲ್ ಕೋರ್ಟ್ ಆ್ಯಂಡ್ ಅದರಲ್ಲಿ ಏನು ಸ್ಟೇ ಸಿಗುತ್ತೆ ಅಥವಾ ಮತ್ತೊಂದು ಆಗುತ್ತೆ, ಅದನ್ನು ನಾವು ನಿಮಗೆ ವಿತ್ ಟೈಮ್ ವಿಲ್ ಇನ್ಫಾರ್ಮ್ ಯು. ಆ್ಯಂಡ್ ತಾವು ಕೇಳೋದಂಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 2017ರಲ್ಲಿ ಆಗಿರ್ತಕ್ಕಂಥ ಒಂದು ಹಣಕಾಸಿನ ವಿಷಯವನ್ನು ಮುಂದಿಟ್ಕೊಂಡು ಮಾಧ್ಯಮಕ್ಕೆ ಬರೋದ್ರಲ್ಲಿ ನಮ್ಮ ಕೊಲೀಗ್ ಈಗಾಗಲೇ ಹೇಳಿದಂಗೆ ಅದರಲ್ಲಿ ದುರುದ್ದೇಶಪೂರ್ವಕ ಒಂದು ಪ್ರಯತ್ನ ಇದೆ. ಅದನ್ನು ಹೊರತಾಗಿ ನಾವು ಸಿವಿಲ್ ಕೋರ್ಟಲ್ಲಿ ಈಗ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ. ಇನ್ ಕೇಸ್ ಇಫ್ ನೆಸೆಸರಿ ಫರ್ದರ್ ಎನಿ ಅದರ್ ಲೀಗಲ್ ಆಕ್ಷನ್ ವಿ ಆರ್ ರೆಡಿ ಟು ಟೇಕ್. ಸುರೇಶ್ ಅವರೇ, ಫೈನಲ್ ನೀವು ಹೇಳೋದು ನಾನು ಕೊಡೋದೆಲ್ಲ ಕೊಟ್ಟಿದ್ದೀನಿ, ಏನು ಕೊಡಬೇಕಾಗಿಲ್ಲ ಅವ್ರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್. ಮತ್ತೆ ನೀವು ಇನ್ನೊಂದು ಮಾತು ಕೇಳಿದ್ರಿ, ಬಾಂಬೆ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ನಾನು ಯಾವ ಊರಲ್ಲಿ ಇರ್ತೀನಿ ಯಾವ ಊರಲ್ಲಿ ಹೇಳ್ಬೇಕು ಸರ್. ಇವತ್ತು ನಾನು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಲ್ಲಿ ಇದ್ದೀನಿ ಅಂತಾನೆ ಹೇಳ್ಬೇಕು, ನಾಳೆ ಬೆಳಗಾಂ ಇದ್ರೆ ಬೆಳಗಾಂ ಅಂತಾನೆ ಹೇಳ್ಬೇಕು, ನಾಡಿದ್ದು ಬಾಂಬೆ ಆದರೆ ಡೆಲ್ಲಿ ಆದರೆ ನಾನು ಅಲ್ಲೇ ಇದ್ದೀನಿ ಅಂತಾನೆ ಹೇಳ್ಬೇಕು.
ನನ್ನನ್ನು ಭೇಟಿ ಬರ್ಬೇಕು ಅಂತ ನೀವು ಅಲ್ಲಿಗೆ ಬರ್ಬೇಕು ಈಗ ಪ್ರೆಸೆಂಟ್ ಅಂತ ಕೇಳಿದಾಗ, ಮತ್ತೆ ಅವ್ರಿಗೆ ಅಷ್ಟು ನಾನು ಏನೋ ಮಾಡ್ತೀನಿ ಅಂತ ಥ್ರೆಟ್ಟಿಂಗ್ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸರ್ ನನ್ನ ಮೇಲೆ ಅವರು. ಆ ಕೆಲಸ ಮಾಡಿಲ್ಲ ಸರ್ ಎಲ್ಲೂ ಕೂಡ. ಸರ್ ಇದೇ ವ್ಯಕ್ತಿ ನಾನು ಬಿಗ್ ಬಾಸ್ ಇಂದ ಮೊದಲು ಬರ್ಬೇಕಾಗಿತ್ತು ನೋಡೋಣ, ಎಲ್ಲೂ ಬರಲಿಲ್ಲ. ಸರ್ ನಾನು ಸುಮಾರು ಬಿಗ್ ಬಾಸ್ ಗಿಂತ ಮುಂಚೆ ಸುಮಾರು 7 ಬೆಳೆಗಳನ್ನು ನೋಡಿದ್ದೇನೆ ಸರ್, ಸುಮಾರು 7 ಬೆಳೆಗಳನ್ನು ನೋಡಿದ್ದೇನೆ. ಮೈನೂದಿನ ಅಂತ ಅವ್ರು ಎಷ್ಟು ಜನ ಬಂದು ನಾನು ಅದಕ್ಕೆ ತಲೆ ಕೆಡಿಸೋಳಲ್ಲ. ಅಲ್ಲ ಸರ್, ಈಗ ಅವರೇ ಈ ತರ ಮಾಡ್ತಿರಲ್ಲ ಅಥವಾ ಬೇರೆ ಯಾರಾದ್ರೂ ಮಾಡ್ತಿದಾರ ಅನ್ನೋ ಅನುಮಾನ ಇದೆಯಾ ಸರ್? ಅದು ಇನ್ವೆಸ್ಟಿಗೇಷನ್ ನಾವು ಹೇಳಿದ್ವಿ ಸರ್, ಕಂಪ್ಲೇಂಟ್ ಮಾಡಿದ್ದೀವಿ, ನೋಡೋಣ ಸರ್ ಇನ್ವೆಸ್ಟಿಗೇಷನ್ ಹೇಗೆ ಬರುತ್ತೆ ಅಂತ. ಬಟ್ ಈ ಹಂತದಲ್ಲಿ ನಮಗಿರೋದು ಒಂದು ಕನ್ಸರ್ನ್ ಇವ್ರ ಕಡೆಯಿಂದ ಅವ್ರಿಗೆ ಸಹಾಯ ಇದೆ, ಮುಂಚೆ ಬಿಸ್ನೆಸ್ ಆಗಿತ್ತು, ಇಷ್ಟು ವರ್ಷದಿಂದ ಅವ್ರು ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಇವ್ರಿಗಾಗಿರುವಂತ ಇದು ಮತ್ತೆ ಬೇರೆ ಯಾರಾದ್ರೂ ಆಗದಿರೋರು ಅವ್ರ ಮೂಲಕ ಮಾಡಿಸಿದ್ರು ಇಲ್ವೋ, ಈಗ ಅವ್ರು ಹೇಳಿದಂಗೆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಅದ್ರಲ್ಲಿ ಗೊತ್ತಾಗ್ಲಿ. ನಮಗಿರೋ ಕನ್ಸರ್ನ್ ಈಗ ಏನ್ ಹೇಳೋದಂತಂದ್ರೆ, ಅವರು ಒಬ್ಬ ಸೋಷಿಯಲಿ ಇಂಪ್ಯಾಕ್ಟ್ಫುಲ್ ವ್ಯಕ್ತಿಯಾಗಿ ಬೆಳೆದಿರೋದ್ರಿಂದ ಅವ್ರ ಮೇಲೆ ಮತ್ತೆ ಈ ತರ ಮತ್ತೆ ಮತ್ತೊಂದಷ್ಟು ಅಲಿಗೇಷನ್ಸ್ ಬೇರೆಯವರು ಮತ್ತೊಬ್ರು ಮಾಡಬಾರ್ದು, ಈ ತರ ಒಂದು ವಿಷಯ ಮುಂದೆ ಕಂಟಿನ್ಯೂ ಆಗಬಾರ್ದು ಅನ್ನೋ ವಿಷಯಕ್ಕೆ ನಾವು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೂ ಕಷ್ಟ ತಪ್ಪಲಿಲ್ಲ. ಅವನು ಕರೆಕ್ಟಾಗಿ ಮಾಡ್ತಿದ್ರು ಕೂಡ ಅವನು ತಪ್ಪು ಅಂತ ಬೆರಳು ಮಾಡಿ ತೋರ್ಸೋದು ಎಲ್ಲರೂ ಇದ್ರು. ನಾನು ಆ ಥರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮೈನೂದಿನ ಅಂತವ್ರು ಇನ್ನೂ 10 ಜನ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾನು ಭಾಳ ಕ್ಲೀನ್ ಆಗಿದ್ದೀನಿ. ನಾನೊಬ್ಬ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಸರ್. ನನ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದಕ್ಕೆ ಆದಂಥ ಅಗ್ರಿಮೆಂಟ್ಗಳು ಇರ್ತವೆ. ನೀವು ಆ ಥ್ರೂ ಹೋಗಿ ಆದ ಥ್ರೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವಾಗ ನೀವು ಮೀಡಿಯಾಗೆ ಬನ್ನಿಲ್ಲ. ಒಬ್ಬ ವ್ಯಕ್ತಿಯ ಡೈರೆಕ್ಟಾಗಿ ಮೀಡಿಯಾಗೆ ಬಂದು ತೇಜಾವಧೆ ಮಾಡ್ತಾರೆ ಅಂತಂದರೆ ಎಲ್ರಿಗೂ ನೋವಾಗುತ್ತೆ ಸರ್. ನನಗೂ ನೋವಾಗುತ್ತೆ, ನನಗೂ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ನನಗಾಗಲ್ಲ ಸರ್. ನಾನು ಅಷ್ಟೇ ಸರ್ ಹೇಳ್ಕೊಳ್ಳೋದು. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ಅದಕ್ಕೆ ನಾನು ಲೀಗಲ್ ಆಗಿ ನಾನು ಬೇರೆ ಏನೂ ಮಾಡಿಲ್ಲ ಸರ್. ನಾನು ಬೆಳಗ್ಗೆಯಿಂದ ಸುಮಾರು ಎಲ್ಲ ಸ್ನೇಹಿತರುಗಳು ಮೀಡಿಯಾದವ್ರು ಫೋನ್ ಮಾಡಿದ್ವಿ. ನಾನು ಒಂದೇ ಹೇಳಿದೆ ಸರ್, ಸ್ವಲ್ಪ ತಡೀರಿ ನಾನು ಬರ್ತೀನಿ ಅಂತ. ಯಾಕಂದರೆ ನಾನು ಫಸ್ಟ್ ಕರೆಕ್ಟ್ ಆಗಿದ್ರೆ ಮಾತ್ರ ಬಂದು ಮಾತಾಡೋಕ್ಕೆ ಸಾಧ್ಯ ಸರ್. ನಾನೇ ಸರಿ ಇಲ್ಲ ಅಂದ್ಮೇಲೆ ಬಂದು ಮಾತಾಡೋದು ತಪ್ಪಾಗುತ್ತೆ ಸರ್. ಕೊನೆಯದಾಗಿ ಯಾವಾಗ ಸಂಪರ್ಕ ಮಾಡಿ ಸರ್? ಬೆಳಗ್ಗೆ ನನಗೆ 7:15 ಒಂದು ಕಾಲ್ ಬರುತ್ತೆ ಸರ್, ಅನ್ನ ನಂಬರಿಂದ ಕಾಲ್ ಬರುತ್ತೆ. ಇನ್ನು ಅರ್ಧ ಗಂಟೆ ಮೀಡಿಯಾದಲ್ಲಿ ಬರುತ್ತೆ ಅಂತ ಹೇಳಿ ತಲೆನೇ ಕೆಡ್ಸೋಲ್ಲ. ನೀನು ಅದೇನು ಮಾಡ್ತೀನಿ ಮಾಡ್ಕೊ, ಅಷ್ಟೇ ಸರ್ ರಿಯಾಕ್ಷನ್. ಹಾಂ ಸರ್. ಅನ್ನೋನ್ ನಂಬರ್ ಅಂದ್ರೆ ಅದು ಲ್ಯಾಂಡ್ ಲೈನ್ ಇಲ್ಲ ಮೊಬೈಲ್ ಇಲ್ಲ, ಕಾಲ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಸರ್. ಅದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಎನ್ಕ್ವೈರಿ ಆಗುತ್ತದೆ ಸರ್. ಅಲ್ಲ, ಆ ರೀತಿ ಮಾಡಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕಲ್ಲ ಅಂತ ಸರ್. ನಾನು 2015ರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಸರ್. ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಪತ್ರಿಕೋದ್ಯಮದ ಸ್ಟುಡಿಯೋ ಸೆಟಪ್ ಇಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಒಳ್ಳೆ ಸ್ನೇಹಿತರುಗಳಿದ್ದಾರೆ ಸರ್ ಮೀಡಿಯಾದಲ್ಲಿ. ನನಗೂ ಕೂಡ ನನಗೆ ಫಸ್ಟ್ ಒಂದು ಮಾಧ್ಯಮದಲ್ಲಿ ಬಂದಾಗ ಆ ಕ್ಲಿಪ್ಪಿಂಗ್ ಅನ್ನ ನನಗೆ ಕಳಿಸಿದಾಗ ನನಗೂ ಗೊತ್ತಾಗಿತ್ತು. ನಾನು ಅವ್ರ ಜೊತೆ ಆ ವ್ಯಕ್ತಿ ಕಾಲ್ ಮಾಡಿ ಹೇಳಿ ಕಟ್ ಮಾಡಿ ಅರ್ಧ ಗಂಟೆಗೆ ನನಗೆ ಕ್ಲಿಪ್ಪಿಂಗ್ ಬರುತ್ತೆ. ಈಸ್ ಪಕ್ಕ ಪ್ರಿ ಪ್ಲಾನ್. ಹೇಳಿ. ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದಾಗ ಈ ತರ ಹಿಂದೆ ಯಾವೆಲ್ಲ ಈ ತರ ಕೇಸ್ಗಳಿದೆಯೋ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನೀವು ಮಾಮೂಲಿ ಬಿಸ್ನೆಸ್ ಮಾಡ್ಕೊಂಡೇ ಇದ್ದಿದ್ರೆ ಇದು ಸುದ್ದಿ ಬೆಳಕಿಗೆ ಬರ್ತಿರ್ಲಿಲ್ಲ ಅನ್ಸುತ್ತೆ. ನೀವು ಯಾವಾಗ ಬಿಗ್ ಬಾಸ್ ಇಂದ ಆಚೆ ಬಂದು ನಿಮ್ಗೆ ಫೇಮ್ ಸಿಕ್ಕಿದ್ಯೋ, ಸೊ ಅದರಿಂದನೇ ಈ ತರ ಸುದ್ದಿಗಳು ಆಗೋಕೆ ಈಸಿ ಆಗುತ್ತೆ. ಅಂದ್ರೆ ಅಫ್ಕೋರ್ಸ್ ಈಗ ನೀವು ಮುಂಚೆ ಗೊತ್ತಿರ್ಲಿಲ್ಲ ತುಂಬಾ ಜನಕ್ಕೆ, ಈಗ ಎಲ್ರಿಗೂ ಗೊತ್ತು. ಮೇಡಮ್, ಅದು ನಮ್ಮ ತಪ್ಪು ಕಲ್ಪನೆ ಮೇಡಮ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಸ್ಪೀಡ್ ಆಗಿದೆ. ನನ್ನ ಫೋಟೋ ವಿಡಿಯೋಸ್ ಎಲ್ಲದರಲ್ಲೂ ಸಿಗುತ್ತೆ. ಬಿಗ್ ಬಾಸ್ಗಿಂತ ಮುಂಚೆನೂ ಕೂಡ ನನ್ನ ಫೋಟೋ ವಿಡಿಯೋ ಸಿಗ್ತಾ ಇತ್ತು. ಅವಾಗ ಬರ್ಬೋದಾಗಿತ್ತು, ಅವರು ಅವತ್ತೇ ಬರ್ಬೋದಾಗಿತ್ತು. ಅವತ್ತು ಯಾರು ಬರಲಿಲ್ಲ, ಇವತ್ತು ಬಂದಿದ್ದಾರೆ. ಮತ್ತೆ ಬಿಗ್ ಬಾಸ್ ಇಂದ ನನಗೆ ಕೆಟ್ಟದಾಯ್ತು ನಾನು ಹೇಳಲ್ಲ ಮೇಡಮ್. ಆ ಥರ ಏನಿಲ್ಲ ಸರ್. ಸರ್ ನಾನು ಇವಾಗ ಬಿಗ್ ಬಾಸ್ ನಡೀತಾ ಇದೆಯಾ ನೀವೇ ನೋಡಿ ಸರ್.
ಬಿಗ್ ಬಾಸ್ 9 ತಿಂಗಳು 8-9 ತಿಂಗಳು ಆಯ್ತು ಸರ್. ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇವಾಗ. ಲಾಸ್ಟ್ ಸೀಸನ್ ಅಲ್ಲಿ ಒಂದು ಇಶ್ಯೂ ಆಗಿತ್ತಲ್ಲ, ಹಾ, ಸರ್. ಕೇಸ್ ಸಂಬಂಧಪಟ್ಟಂಗೆ ಆಮೇಲೆ ಯಾರೋ ಒಬ್ರು ಇದು ಮಾಡಿ ಸರ್, ಅದು ಅವ್ರ ವ್ಯಕ್ತಿತ್ವ. ಇವತ್ತು ನಿಮ್ ಬುದ್ಧಿಗಳು ಗೋಲ್ಡ್ ಸುರೇಶ್, ಅದಕ್ಕಿಂತ ಮುಂಚೆ ಏನಿದೆ ಹೇಳಿ, ಬಿಗ್ ಬಾಸ್. ಮುಂಚೆ ಗೋಲ್ಡ್ ಸುರೇಶ್ ಇತ್ತು, ಇವಾಗ ಬಿಗ್ ಬಾಸ್ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅಂತ ಬರುತ್ತಲ್ಲ, ಹಂಗಾಗಿ ನೆಕ್ಸ್ಟ್ ಓವರ್ ಸರ್ ಅದು ಒಂದು ಮಟ್ಟಿಗೆ ನೀವು ಹೇಳೋದು ಸತ್ಯ. ಬಟ್ ಸಿಚುವೇಶನ್ ಕಾಲ ಹೇಗೆ ಹೇಳುತ್ತೋ ಹೇಗೆ ಹೋಗುತ್ತೋ ಅಂತ ಗೊತ್ತಾಗಲ್ಲ ಸರ್. ದಾರಿ ನಡೀತಾ ಇರ್ತೀವಿ, ಯಾವ ದಿಕ್ಕಲ್ಲಿ ಹೋಗುತ್ತೋ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೆ ಆ ಆಪರ್ಚುನಿಟಿ ಸಿಕ್ಕಾಗ ಅವ್ರ ಹಿಂದೆ ಕೇಸ್ ಇದ್ರು ಕೂಡ ಅವ್ರು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಾಗ ಹೋಗ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಕೇಸ್ ಆಗಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾಳೆ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ಇದು ಹೊರತಾಗಿ ಏನಾದ್ರು ಸಂಧಾನ ಮಾಡ್ಕೊಳ್ಳೋಕೆ ಇಬ್ರು ನನಗೆ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಮೇಡಮ್. ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸಬೇಕು? ಇಷ್ಟು ಚೆನ್ನಾಗಿ, ಇಷ್ಟು ನಗ್ತಾ, ಇಷ್ಟು ಖುಷಿಯಾಗಿದ್ದೀನಿ. ಯಾಕಂದ್ರೆ ತಪ್ಪು ಮಾಡಿಲ್ಲ ಮೇಡಮ್. ತಪ್ಪು ಮಾಡಿದೀವಿ ಅಂದ್ರೆ ತಲೆ ಬಗ್ಗಿಸ್ತೀವಿ. ಎಲ್ರಿಗೂ ಧನ್ಯವಾದಗಳು.